ಚಳಿಗಾಲದಲ್ಲಿ ಒಂದಲ್ಲ ಒಂದು ತೊಂದರೆ ವಾತದಿಂದಾಗಿ ಆಗ್ತಾ ಇರುತ್ತೆ. ಮೂಳೆಗಳಲ್ಲಿ ಮಾಂಸಖಂಡಗಳಲ್ಲಿ ನೋವು ಸೆಳೆತ ಕಾಣಿಸುತ್ತೆ. ಸಂದುಗಳು ಕೀಲುಗಳು ನೋವಾಗುತ್ತೆ. ಮಂಡಿ ನೋವು, ಸೊಂಟದ ನೋವು, ಭುಜದ ನೋವು, ಹೀಗೆ ಕೈಕಾಲುಗಳೆಲ್ಲ ನೋವಾಗ್ತಾ ಇರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಈ ಥರದ ಎಲ್ಲ ನೋವನ್ನು ಗುಣಪಡಿಸಲಿಕ್ಕೆ ವೀಳ್ಯದೆಲೆಯನ್ನು ನಾವು ಬಳಸ್ಕೊಳ್ಳೋಣ. ವೀಳ್ಯದೆಲೆನ ಅಂತ ಕೇಳ್ಬೋದು. ಹೌದು ಸ್ನೇಹಿತರೆ, ವೀಳ್ಯದೆಲೆಯು ಕೂಡ ನೋವನ್ನು ನಿವಾರಣೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ. ಬನ್ನಿ ಈ ಎಲೆಗಳನ್ನು ನಾವು ಹೇಗೆ ಬಳಸೋದು ಅಂತ ನೋಡೋಣ. ವೀಳ್ಯದೆಲೆಯನ್ನು ಇಂಗ್ಲೀಷ್ನಲ್ಲಿ ಬಿಟಲ್ ಲೀವ್ಸ್ ಅಂತಲೂ ಕೂಡ ಕರೀತಾರೆ. ಇದು ನಮಗೆ ಈಸಿಲಿ ಮಾರ್ಕೆಟಲ್ಲಿ ಸಿಗುತ್ತೆ. ಪೂಜೆಗೆಲ್ಲ ನಾವು ಮನೆಗೆ ತಂದಿರ್ತೇವೆ, ಉಳಿದಿರುತ್ತೆ, ಅದನ್ನು ನೀವು ಬಳಸ್ಕೊಳ್ಬೋದು. ಸಾಮಾನ್ಯವಾಗಿ ಇದನ್ನು ಎಲೆ ಅಡಿಕೆ ಹಾಕುವಾಗ ಬಳಸ್ಕೊಳ್ತೇವೆ, ನೆಗಡಿ ಶೀತದಲ್ಲಿ ಬಳಸ್ಕೊಳ್ತೇವೆ. ಕೌಳ ಹಾಕುವವರು ಇದನ್ನು ಬಳಸ್ಕೊಳ್ಳೋದ್ರಿಂದ ಇದನ್ನು ಆಡುವಾಶ ಎಲೆ, ಕೌಳ ಎಲೆಯನ್ನು ಕೂಡ ಅಂತ ಕರೀತಾರೆ. ಸೊ ಇದರಲ್ಲಿ ನಿಮಗೆ 2 ಕಲರ್ ಸಿಗುತ್ತೆ, ಲೈಟ್ ಕಲರ್ ಹಾಗೆ ಡಾರ್ಕ್ ಕಲರ್ ಸಿಗುತ್ತೆ. ನೀವು ಡಾರ್ಕ್ ಕಲರಿನ ಎಲೆಗಳನ್ನು ಬಳಸ್ಕೊಳ್ಬೇಕಾಗತ್ತೆ. ಎಲೆಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರನ್ನೆಲ್ಲ ಒರೆಸ್ಕೊಂಡು ತುಂಡು ಮಾಡ್ಕೊಂಡು ಇಟ್ಕೊಳ್ಳಿ. ಇದರ ಜೊತೆಗೇ ನಮಗೆ ಕಲೋಂಜಿ ಬೀಜಗಳು ಕೂಡ ಬೇಕಾಗಿರುತ್ತೆ. ಕಲೋಂಜಿ ಬೀಜಗಳು ನೋಡಿ ಯಾವ ರೀತಿಯಲ್ಲಿರುತ್ತೆ ಅಂತ. ಇದು ನೋಡೋಕ್ಕೆ ಕಪ್ಪು ಎಳೆ ಇರುತ್ತಲ್ವ, ಅದೇ ರೀತಿಯಲ್ಲಿ ಇರುತ್ತೆ, ಆದರೆ ಸ್ವಲ್ಪ ಚೇಂಜ್ ಆಗಿರುತ್ತೆ. ಇದು ಸ್ವಲ್ಪ ಚೂಪಲ್ಲಿರುತ್ತೆ, ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ನೋಡಿ, ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಇದನ್ನು ಬ್ಲ್ಯಾಕ್ ಕ್ಯುಮಿನ್ ಅಂತಲೂ ಕೂಡ ಕರೀತಾರೆ. ಈ ಕಲೋಂಜಿ ಬೀಜಗಳು ನಿಮಗೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ನೋವನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ. ಹಾಗೆ ನಾನು ಒಗ್ಗರಣೆಗೆ ಹಾಕುವಾಗ ಈ ಕಲೋಂಜಿ ಬೀಜಗಳನ್ನು ಬಳಸ್ಕೊಳ್ತೀನಿ. ನೋಡಿ, ಅಜ್ವೈನು, ಜೀರಿಗೆ, ಕಲೋಂಜಿ ಬೀಜಗಳನ್ನು ಒಟ್ಟಿಗೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಕೊಂಡು ಮಸಾಲೆ ಡಬ್ಬಿಯಲ್ಲಿ ಇಟ್ಕೊಳ್ತೀನಿ. ಇದರಿಂದ ಒಗ್ಗರಣೆಗೆ ಹಾಕುವಾಗ ಅಥವಾ ಊಟದಲ್ಲಿ ಇದನ್ನು ಬಳಸ್ಕೊಳ್ತೇವೆ. ಊಟದಲ್ಲಿ ಬಳಸ್ಕೊಳ್ಳೋದ್ರಿಂದ ದೇಹದಲ್ಲಿ ಇನ್ಫ್ಲಮೇಷನ್ ಇದ್ದರೆ ಅಥವಾ ಊತ ಇದ್ದರೆ, ನೋವಿದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಬಹಳ ಒಳ್ಳೆಯದಾಗಿರುತ್ತೆ. ಡಯಾಬಿಟೀಸ್ ಪೇಷಂಟ್ಸ್ಗೆ ಇದು ತುಂಬ ಒಳ್ಳೆಯದು, ಹಾರ್ಟ್ಗೆ ಒಳ್ಳೆಯದು. ಹಾಗೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ಅಸ್ತಮಾ ಪೇಷಂಟ್ಸ್ಗೆ ಹಾಗೂ ಅಲರ್ಜಿ ಇದ್ದವರಿಗೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಲಿವರನ್ನು ಕ್ಲೀನ್ ಮಾಡುತ್ತೆ ಇದು. ಹಾಗೆ ಇಮ್ಯುನಿಟಿಯನ್ನು ಬಿಲ್ಡ್ ಮಾಡಲಿಕ್ಕೆ ಕಲೋಂಜಿ ಬೀಜಗಳು ಬಹಳ ಒಳ್ಳೆಯದಾಗಿರುತ್ತೆ. ಹಾಗಾಗಿ ನೀವು ಕೂಡ ನಂತರ ಕಲೋಂಜಿ ಬೀಜಗಳನ್ನು ಆಗಾಗ ಊಟದಲ್ಲಿ ಬಳಸ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯವನ್ನು ಕೂಡ ಸುಧಾರಿಸ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಇವಾಗ ಒಂದು ಪಾತ್ರೆಯನ್ನು ತೆಗೆದುಕೊಳ್ಳಿ, ಅದರಲ್ಲಿ ಎಳ್ಳೆಣ್ಣೆಯನ್ನು ಹಾಕ್ಕೊಳ್ಳಿ. ಎಳ್ಳೆಣ್ಣೆ ಹಾಕಿಬಿಟ್ಟು ಇದರಲ್ಲಿ 1 ಚಮಚದಷ್ಟು ಕಲೋಂಜಿ ಬೀಜವನ್ನು ನಾವು ಹಾಕ್ಕೊಳ್ಳೋಣ. ಸ್ವಲ್ಪ ಇದು ಬಾಯ್ಲ್ ಆದಂಗೆ ಆಗುತ್ತೆ. ವೀಳ್ಯದೆಲೆ ನಾವೇನು ಕಟ್ ಮಾಡಿರ್ತೀವಲ್ವ, ಅದನ್ನು ಈ ಎಣ್ಣೆಯಲ್ಲಿ ಹಾಕ್ಕೊಳ್ಳೋಣ. ಎಣ್ಣೆಯಲ್ಲಿ ಹಾಕಿದಾಗ ಇದು ಪಟಪಟ ಅಂತ ಸಿಡಿಯುತ್ತೆ. ಹಾಗಾಗಿ ಮುಚ್ಚಿಬಿಟ್ಟು ಅಥವಾ ಇದನ್ನು ಕವರ್ ಮಾಡಿಬಿಟ್ಟು ನೀವು ಇದನ್ನು ಕಾಯಿಸ್ಕೊಳ್ಬೋದು. ಒಂದು 3-4 ನಿಮಿಷದಲ್ಲೇ ಎಣ್ಣೆ ರೆಡಿ ಆಗುತ್ತೆ. ಈ ಎಲೆಗಳೇನಿರುತ್ತೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಕಾಯಬೇಕು, ಕರಿಕಲಾಗಬೇಕು. ಅಲ್ಲಿವರೆಗೆ ನೀವು ಎಣ್ಣೆಯನ್ನು ಕಾಯಿಸ್ಕೋಬೇಕಾಗತ್ತೆ. ಎಣ್ಣೆಯನ್ನು ನೋವಿರುವಂತಹ ಜಾಗದಲ್ಲಿ ಬಿಸಿಯಾಗಿ ಹಚ್ಚಿಬಿಟ್ಟು ಒಂದು 5-10 ನಿಮಿಷದವರೆಗೆ ಮಸಾಜ್ ಮಾಡ್ಕೊಳ್ಬೋದು. ಎಲ್ಲಿ ನೋವಾಗಿದೆಯೋ ಅಲ್ಲೆಲ್ಲ ನೀವು ಹಚ್ಕೊಳ್ಬೋದು. ಮಂಡಿ ನೋವು, ಸೊಂಟದ ನೋವು, ಕೈಕಾಲುಗಳಲ್ಲಿ, ಭುಜದಲ್ಲಿ ಅಥವಾ ಕುತ್ತಿಗೆಯಲ್ಲಿ ಎಲ್ಲಿ ಬೇಕಾದರೂ ಈ ಎಣ್ಣೆಯನ್ನು ಚೆನ್ನಾಗಿ ಹಚ್ಚಿಬಿಟ್ಟು ಮಸಾಜ್ ಮಾಡ್ಕೊಳ್ಬೋದು. ತುಂಬ ಒತ್ತಿ ಮಸಾಜ್ ಮಾಡ್ಕೊಳ್ಬೇಡಿ, ಹಗುರವಾದ ಕೈಗಳಿಂದ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ವೀಳ್ಯದೆಲೆ ತೆಗೆದುಕೊಂಡು ಎಣ್ಣೆಯನ್ನು ಎಲೆಗೆ ಚೆನ್ನಾಗಿ ಸವರಿಬಿಟ್ಟು ಎಲೆಯನ್ನು ನೀವು ಸ್ವಲ್ಪ ಬಿಸಿ ಮಾಡಬೇಕಾಗತ್ತೆ. ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ತುಂಬ ಬಿಸಿಯಾಗಿ ಕಟ್ಕೋಬೇಡಿ. ನಿಮಗೆ ಎಷ್ಟು ಸಹಿಸೋಕ್ಕಾಗತ್ತೆ ಅಷ್ಟೇ ಬಿಸಿ ಮಾಡಿಕೊಂಡ್ರೆ ಸಾಕು. ನೋಡಿ, ಈ ರೀತಿಯಾಗಿ ಎಲೆಯನ್ನು ನೀವು ಮಸಾಜ್ ಮಾಡಿರುವಂಥ ಜಾಗದಲ್ಲಿ ಕಟ್ಕೋಬೇಕಾಗತ್ತೆ. ಹಾಗೆ ಮೇಲಿಂದ ನೀವು ಕಾಟನಿಂದ ಕವರ್ ಮಾಡಬೇಕಾಗತ್ತೆ, ಅಥವಾ ದಪ್ಪ ಬಟ್ಟೆ ಇದ್ದರೆ ಅದನ್ನು ನೀವು ಕವರ್ ಮಾಡ್ಕೊಳ್ಬಹುದು. ಒಟ್ಟಿನಲ್ಲಿ ಆ ಜಾಗ ಬೆಚ್ಚಗಿರಬೇಕು, ಬಿಸಿ ಇರಬೇಕು. ಹತ್ತಿ ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ಇದು ನಿಮಗೆ ಯಾವುದೇ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಒಂದು ಸರಿ ತೆಗೆದುಕೊಂಡ್ರೆ ಪುನಃ ನೀವು ಹಲವಾರು ಬಾರಿ ಬಳಸ್ಕೊಳ್ಬಹುದು. ಚೆನ್ನಾಗಿ ಇದರಿಂದ ಕವರ್ ಮಾಡಿದ ನಂತರ ಬ್ಯಾಂಡೇಜನ್ನು ಸುತ್ತಕೊಳ್ಳಿ, ಅಥವಾ ಇನ್ನೊಂದು ಬಟ್ಟೆಯನ್ನು ನೀವು ಕವರ್ ಮಾಡ್ಕೊಳ್ಬಹುದು. ಈ ಬ್ಯಾಂಡೇಜ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಒಂದು ಸರಿ ನೀವು ಖರೀದಿ ಮಾಡಿದರೆ ಬಹಳ ಬಾರಿ ಇದನ್ನು ನೀವು ಯೂಸ್ ಮಾಡ್ಬೋದು. ತುಂಬ ಟೈಟಾಗಿ ಕಟ್ಕೋಬೇಡಿ, ಲೈಟಾಗಿ ಈ ಬಟ್ಟೆಯನ್ನು ಅಥವಾ ಬ್ಯಾಂಡೇಜನ್ನು ನೀವು ಸುತ್ಕೋಬಹುದು. ಒಂದು ವೇಳೆ ಬರೀ ನೀವು ಹತ್ತಿಯನ್ನು ಅಥವಾ ಕಾಟನನ್ನು ಬಳಸ್ಕೊಳ್ತೀರಾ ಅಂತಂದರೆ ಅದು ಆಗಾಗ ಬಿದ್ದೋಗುತ್ತೆ. ಹಾಗಾಗಿ ನೀವು ಗಮ್ ಟೇಪ್ನಿಂದ ಸೆಕ್ಯೂರ್ ಮಾಡ್ಕೊಳ್ಬಹುದು, ಅಥವಾ ಮೇಲಿಂದ ಒಂದು ಬಟ್ಟೆಯನ್ನು ಕೂಡ ನೀವು ಕವರ್ ಮಾಡ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ನೀವು ಇದನ್ನು ಸುತ್ಕೋಬೇಕಾಗತ್ತೆ. ಇದನ್ನು ರಾತ್ರಿ ಮಾಡಿಬಿಟ್ಟು ಬೆಳಿಗ್ಗೆ ನೀವು ಬೆಚ್ಚಗಿನ ನೀರಿನಿಂದ ವಾಶ್ ಮಾಡ್ಕೊಳ್ಬಹುದು. ಸೊ ಇದನ್ನು ಒಂದು 3-5 ದಿನದವರೆಗೆ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ನೋವಿನಲ್ಲಿ ರಿಲೀಫ್ ಬರುತ್ತೆ. ಹಾಗೆ ನಿಮ್ಮ ನೋವೆಲ್ಲ ಕಡಿಮೆ ಆಗುತ್ತೆ. ತುಂಬ ಇಫೆಕ್ಟಿವ್ ಆಗಿರುವಂಥ ಹಾಗೆ ಈಸಿಯಾಗಿರುವಂಥ ರೆಮಿಡಿ ಇದು. ಖಂಡಿತವಾಗ್ಲೂ ನೀವು ಇದನ್ನು ಚಳಿಗಾಲದಲ್ಲಿ ಮಾಡ್ಕೊಳ್ಬಹುದು. ಸೊ ಸ್ನೇಹಿತರೆ, ಇವತ್ತಿನ ಈ ರೆಮಿಡಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಮತ್ತು ಇನ್ನುವರೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.